ಓ ನನ್ನ ಪ್ರೀತಿಯ ಮಗುವೆ, ನಿನಗೆ ಬೆಳಗಿನ ಪ್ರೀತಿಯ ಶುಭೋದಯ ನನ್ನ ಕಂದ. ಸಮಸ್ತ ಸಾಯಿ ಭಕ್ತರಿಗೆ ಬೆಳಗಿನ ಪ್ರೀತಿಯ ಶುಭೋದಯ ಕಂದ. ಇಂದು ಯುಗಾದಿ, ಹೊಸ ವರ್ಷ. ಪ್ರತಿಯೊಬ್ಬರ ಬದುಕಿನಲ್ಲೂ ಹೊಸತು ಮೂಡಲಿ. ಹಳೆಯ ಕಷ್ಟಗಳು, ನೋವುಗಳು ಎಲ್ಲ ಹೋಗಿ ಪ್ರತಿಯೊಬ್ಬರು ಹೊಸ ಜೀವನದ ಕಡೆ, ಹೊಸ ಸುಖದ ಕಡೆ ತಮ್ಮ ಮುಖವನ್ನು ಮಾಡಲಿ. ಎಲ್ಲರ ಜೀವನದಲ್ಲೂ ಕೂಡ ಸುಖ ಸಂತೋಷ ಮನೆ ಮಾಡಲಿ. ಎಳ್ಳು ಬೆಲ್ಲ ತಿಂದು ಎಲ್ಲರೂ ಒಳ್ಳೆಯ ಮಾತನ್ನು ಹಾಡಿ. ಬಾಬಾರವರು ಹೇಳುತ್ತಾರೆ, ಮಗು, ಯಾವುದೇ ಕಾರಣಕ್ಕೂ ಮನುಷ್ಯ ತಮ್ಮ ಬದುಕಿನಲ್ಲಿ ಬಂದು ಹೋದ ಮನುಷ್ಯರ ಬಗ್ಗೆ ತೆಗಳಿಕೆಯನ್ನು ಇಟ್ಟುಕೊಳ್ಳಬಾರದು ಕಂದ. ಅಂದರೆ ಯಾರಾದರೂ ಒಳ್ಳೆಯ ಮನುಷ್ಯರು ನಿನ್ನ ಬದುಕಿನಲ್ಲಿ ಬಂದು ಹೋದರೆ ಅವರು ನಿನಗೆ ಒಳ್ಳೆಯ ಪಾಠವನ್ನು ಕಲಿಸುತ್ತಾರೆ. ಅವರಿಂದ ಒಂದು ಸುಂದರವಾದ ಕ್ಷಣಗಳು ನಿನ್ನ ಮನಸ್ಸಿನಲ್ಲಿ ಅಚ್ಚಳಿಯದಂತೆ ಇರುತ್ತದೆ. ಆ ಖುಷಿ ಪ್ರತಿ ಬಾರಿಯೂ ನೀನು ನಿನ್ನ ಬದುಕನ್ನು ಹಿಂದೆ ತಿರುಗಿ ನೋಡಿದಾಗ ನಿನಗೆ ಸಿಗುತ್ತದೆ ಅಲ್ಲವೇ? ಅದೇ ರೀತಿ ಯಾರು ನಿನ್ನ ಬದುಕಿನಲ್ಲಿ ಬಂದು ನಿನಗೆ ಕೆಟ್ಟದ್ದು ಮಾಡಬೇಕು, ನಿನಗೆ ನೋವು ಮಾಡಬೇಕು, ನಿನ್ನ ಚರಿತ್ರೆ ವಧೆ ಮಾಡಬೇಕು, ನಿನ್ನನ್ನು ಎಷ್ಟು ಸಾಧ್ಯವೋ ಅಷ್ಟು ಕುಗ್ಗಿಸಬೇಕು ಅಂತ ಪರದಾಡುತ್ತಾರೋ, ಯೋಚನೆ ಮಾಡುತ್ತಾರೋ, ಅವರ ಬಗ್ಗೆ ನೀನು ಎಂದಿಗೂ ಚಿಂತಿಸಬೇಡ ಕಂದ. ನೀನು ಎಷ್ಟು ಚಿಂತಿಸುತ್ತೀಯ ಅಷ್ಟು ಕುಗ್ಗುತ್ತೀಯ. ಅವರಿಗೆ ಬೇಕಾಗಿರುವುದು ಅಷ್ಟೇ, ನಿನ್ನನ್ನು ಕುಗ್ಗಿಸುವುದು, ನಿನ್ನನ್ನು ಅವಮಾನ ಮಾಡುವುದು, ನಿನಗೆ ಕಷ್ಟ ಕೊಡುವುದು. ಅದೆಲ್ಲ ಬೇಕಾ ಮಗು? ಬಿಟ್ಟು ಬಿಡು. ಆ ಕಷ್ಟ ಕೊಟ್ಟವರು, ನೋವು ಕೊಟ್ಟವರು ಜೀವನದಲ್ಲಿ ನಿನಗೆ ಒಂದು ಒಳ್ಳೆಯ ಪಾಠವನ್ನು ಕಲಿಸಿಕೊಡುತ್ತಾರೆ. ಆ ಪಾಠದ ಮುಖಾಂತರ ನೀನು ಮುಂದೆ ಬದುಕಿನಲ್ಲಿ ಹೇಗೆ ಬದುಕಬೇಕು ಅನ್ನುವುದನ್ನು ಕಲಿಯುತ್ತೀಯ ಮಗು. ಪ್ರತಿಯೊಂದು ಕಷ್ಟವೂ ಒಂದು ಅನುಭವ. ಆ ಅನುಭವದಿಂದ ಮನುಷ್ಯ ಎತ್ತರಕ್ಕೆ ಬೆಳೆಯುತ್ತಾನೆ. ಆ ಕಹಿ ಅನುಭವದಿಂದ ಮುಂದೆ ಆ ರೀತಿಯ ಸಮಸ್ಯೆಗಳಾಗಲಿ ಸಂದರ್ಭವಾಗಲಿ ಬದುಕಿನಲ್ಲಿ ಬರಬಾರದು ಅಂತ ಹೊಸ ರೀತಿಯಲ್ಲಿ ಅವನು ಬದುಕುತ್ತಾನೆ ಮಗು. ಅಷ್ಟೇ ಬದುಕೆಂದರೆ. ಒಳ್ಳೆಯವರು ಒಳ್ಳೆಯ ನೆನಪುಗಳನ್ನು ಕೊಟ್ಟು ಹೋಗುತ್ತಾರೆ, ಅವುಗಳನ್ನು ನೆನಪಿಟ್ಟುಕೊಳ್ಳಬಹುದು. ಅದೇ ರೀತಿ ಕೆಟ್ಟವರು ಮಾಡುವ ಕೆಲಸಗಳಿಂದ ನೀನು ಬದುಕಿನಲ್ಲಿ ತುಂಬ ಹೇಗೆ ಬದುಕಬೇಕು, ಹೇಗೆ ಇರಬೇಕು ಅನ್ನುವ ಪಾಠವನ್ನು ಕಲಿಯುತ್ತೀಯ ಮಗು. ಅವರುಗಳು ನಿನ್ನನ್ನು ನಿನ್ನ ಬದುಕಿನಲ್ಲೇ ಬಹಳ ಎತ್ತರಕ್ಕೆ ಕೊಂಡೊಯ್ಯುತ್ತಾರೆ. ಎಷ್ಟು ಜನ ಕೆಟ್ಟವರು ಇರುತ್ತಾರೆ, ಎಷ್ಟು ಜನ ನೋವು ಮಾಡುವವರು ಇರುತ್ತಾರೆ, ಅಷ್ಟು ಎತ್ತರಕ್ಕೆ ನೀನು ಬೆಳೆಯುತ್ತೀಯ ಮಗು. ಯಾರಾದರೂ ನಿನಗೆ ಕಷ್ಟ ಕೊಡುತ್ತಾರೆ ಅಂದರೆ ಅವರಿಗೆ ನೀನು ಬದುಕುವುದು ಹೇಗೆ ಅನ್ನುವುದನ್ನು ತೋರಿಸಬೇಕು ಮಗು. ಅಷ್ಟನ್ನು ಹೊರತು ಇನ್ಯಾವುದಿದೆ ಹೇಳು ಅಲ್ಲವೇ? ಬದುಕು ನಿನ್ನದು. ನಿನ್ನ ಬದುಕಿನಲ್ಲಿ ಇನ್ನೊಬ್ಬರು ಆಟವಾಡಲು ಬಿಡಬೇಡ. ಅಕಸ್ಮಾತ್ ಆಟವಾಡಿದರೆ ನಿನಗೇ ತಿಳಿಯದಂತೆ ಅವರಿಗೆ ಒಂದು ಸರಿಯಾದ ಉತ್ತರವನ್ನು ಕೊಡಬೇಕು ಮಗು. ನಿನ್ನ ಕೈಯಲ್ಲಿ ಏನಾಗುತ್ತದೆ, ನೀನು ಏನು ಮಾಡುತ್ತೀಯ? ಅಸಾಧ್ಯ ಎನ್ನುವುದು ಯಾವುದೂ ಕೂಡ ಇಲ್ಲ ಅಂತ ಅದು ನನಗೂ ತಿಳಿದಿದೆ, ನಿನಗೂ ತಿಳಿದಿದೆ. ಕಳೆದು ಹೋದ ವಿಷಯಗಳು, ಕಳೆದು ಹೋದ ಮನುಷ್ಯರು, ಇವುಗಳ ಬಗ್ಗೆ ಚಿಂತಿಸಬೇಡ. ಹೇಗೆ ಗಡಿಯಾರ ಮುಂದೆ ಸಾಗುತ್ತದೆಯೋ ಹಾಗೆ ಜೀವನ ಚಕ್ರ ಮುಂದೆ ಸಾಗುತ್ತಾ ಹೋಗುತ್ತದೆ. ನೀನು ಮುಂದೆ ಸಾಗುತ್ತಾ ನಡೆ ಮಗು. ಕಲ್ಲಿರಲಿ, ಮುಳ್ಳಿರಲಿ, ಸುಖವಿರಲಿ, ನೋವಿರಲಿ, ಎಲ್ಲವೂ ಬದುಕಿನ ಒಂದು ಭಾಗ ಅಷ್ಟೇ ಹೊರತು ಅದೇ ಬದುಕಲ್ಲ. ಆ ಭಾಗವನ್ನು ನಾವು ಒಂದು ಉತ್ತಮವಾಗಿ ಪಡಿಸಿಕೊಂಡು ಮುಂದೆ ನಡೆಯುತ್ತಾ ಸಾಗಬೇಕು. ಜೀವನದ ಎಂಥದೇ ಕಷ್ಟದ ಸುಖದ ಯಾವುದೇ ಸಂದರ್ಭವಿರಲಿ ಮಗು, ನಾನು ನಿನ್ನ ಜೊತೆ ಇರುತ್ತೇನೆ ನಿನ್ನ ರಕ್ಷಣೆಗೆ. ನಿನ್ನ ತಂದೆ ಬದುಕಿನಲ್ಲಿ ನೀನು ಹೇಗೆ ಇರೋ, ಏನೇ ಆಗು, ನಿನ್ನನ್ನಂತೂ ತುಂಬ 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 ಪ್ರೀತಿಸುತ್ತಾರೆ. ಆ ಮಾತನ್ನು ಎಂದಿಗೂ ಮರೆಯಬೇಡ. ತುಂಬ ಕಷ್ಟದ ಸಮಯದಲ್ಲಿ ಅಥವಾ ತುಂಬ ಒಳ್ಳೆಯ ಸಮಯದಲ್ಲೂ ನನ್ನನ್ನು ನೆನಪಿಸಿಕೊ, ನಿನಗೆ ಶುಭವಾಗುತ್ತದೆ. ನಿನಗೆ ಒಳ್ಳೆಯದನ್ನು ಮಾಡುವುದೇ ನನ್ನ ಬದುಕಿನ ಧ್ಯೇಯ ಮಗು. ಓಂ ಸಾಯಿರಾಮ್, ಜೈ ಸಾಯಿರಾಮ್. ಸರ್ವೇ ಜನೋ ಸುಖಿನೋ ಭವಂತಿ. ಸಮಸ್ತ ಸಾಯಿ ಭಕ್ತರಿಗೆ ನನ್ನ ಪ್ರೀತಿಯ ಧನ್ಯವಾದಗಳು.